ನಮಸ್ಕಾರ, ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹಚ್ಚಾರ್. ಈಗ ಹೆಡ್ಲೈನ್ಸ್. ಕಾರು ಅಪಘಾತದಲ್ಲಿ ಮಹಂತೇಶ್ ಬಿಳಗಿ ಮೃತ. ರಾಮದುರ್ಗದಲ್ಲಿ ಐಎಎಸ್ ಅಧಿಕಾರಿ ಮಹಂತೇಶ್ ಬಿಳಗಿ ಅಂತ್ಯಕ್ರಿಯೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ರೈತರ ಕಷ್ಟಕ್ಕೆ ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ. ಬೆಳೆ ಹಾನಿಯಾದರೂ ಪರಿಹಾರ ನೀಡುವಲ್ಲಿ ವಿಫಲ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ. ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ. ಕುಂದುಕೊರತೆಗಳ ಬಗ್ಗೆ ಮಾಹಿತಿ. ಪರಿಹಾರಕ್ಕೆ ಸಂಸದ ಸೂಚನೆ. ಸರಳ ಹಾಗೂ ಸಾರ್ವಜನಿಕೆಯ ಐಎಎಸ್ ಅಧಿಕಾರಿ ಮಹಂತೇಶ್ ಬಿಳಗಿ ಸಾವು ರಾಜ್ಯವನ್ನೇ ಶೋಕ ಸಾಗರದಲ್ಲಿ ಮುಳುಗಿಸಿದೆ. ಕಲಬುರಗಿಯ ಜೇವರ್ಗಿ ಬಳಿ ಸಂಭವಿಸಿದ ಕಾರು ಅಪಘಾತದಲ್ಲಿ ಮಹಂತೇಶ್ ಬಿಳಗಿ ಮೃತಪಟ್ಟಿದ್ರು. ಬೆಳಗಾವಿಯ ರಾಮದುರ್ಗಕ್ಕೆ ಮೃತದೇಹ ತರಲಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಲಿಂಗಾಯತ ಸಂಪ್ರದಾಯದಂತೆ ಮಹಂತೇಶ್ ಬಿಳಗಿ ಅಂತ್ಯಕ್ರಿಯೆ ನಡೆಯಲಿದೆ. ಬಡತನದಲ್ಲಿ ಬೆಳೆದ ಮಹಂತೇಶ್ ಬಿಳಗಿ ಕಷ್ಟದ ದಿನಗಳಲ್ಲೇ ಉತ್ತಮ ವಿದ್ಯಾಭ್ಯಾಸ ಪಡೆದು ದಕ್ಷ ಅಧಿಕಾರಿಯಾಗಿ ಹೆಸರು ಮಾಡಿದ್ರು. ಮಹಂತೇಶ್ ಬಿಳಗಿ ಮೃತದೇಹವನ್ನ ರಾಮದುರ್ಗಕ್ಕೆ ತರಲಾಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ರಾಮದುರ್ಗ ಪಟ್ಟಣದ ಪಂಚಗಟ್ಟಿ ಮಠದಲ್ಲಿ ಸಾರ್ವಜನಿಕರಿಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2ರವರೆಗೆ ಅಂತಿಮ ದರ್ಶನಕ್ಕೆ ಅವಕಾಶ ನೀಡಲಾಗಿದೆ. ಲಿಂಗಾಯತ ಸಂಪ್ರದಾಯದಂತೆ ಮಹಂತೇಶ್ ಬಿಳಗಿ ಅಂತ್ಯಕ್ರಿಯೆ ನಡೆಯಲಿದೆ. ವಿಜಯಪುರದಿಂದ ಕಲಬುರಗಿಗೆ ಮದುವೆಗೆಂದು ತೆರಳುತ್ತಿದ್ದ ವೇಳೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನ ಗೌನಹಳ್ಳಿ ಕ್ರಾಸ್ ಬಳಿ ಈ ಅಪಘಾತ ಸಂಭವಿಸಿದೆ. ಕಾರಿಗೆ ಅಡ್ಡ ಬಂದ ನಾಯಿಯನ್ನ ಉಳಿಸಲು ಹೋಗಿ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಎಂದು ತಿಳಿದು ಬಂದಿದೆ. ಹಿರಿಯ ಐಎಎಸ್ ಅಧಿಕಾರಿಯಾಗಿದ್ದ ಮಹಂತೇಶ್ ಬಿಳಗಿ ಅವರು ಚೆಸ್ಕಾಂ ಎಂಡಿಯಾಗಿ ದಾವಣಗೆರೆ ಜಿಲ್ಲಾಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಹಿರಿಯ ಐಎಎಸ್ ಅಧಿಕಾರಿ ಮಹಂತೇಶ್ ಬಿಳಗಿ ಅವರ ನಿಧನಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕರು ತೀವ್ರ ಸಂತಾಪ ಸೂಚಿಸಿದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ. ಬೆಳೆ ಹಾನಿಯಾಗಿದೆ, ಇಷ್ಟಾದರೂ ಕೂಡ ಬೆಳೆ ಪರಿಹಾರ ನೀಡುವಲ್ಲಿ ರಾಜ್ಯ ಸರ್ಕಾರ ಮೀನಮೇಷ ಮಾಡುತ್ತಿದೆ ಎಂದು ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿ, ಕೇಂದ್ರ ಸರ್ಕಾರ ಎನ್ಡಿಆರ್ ಹಣ ಬಿಡುಗಡೆ ಮಾಡ್ತಿದೆ. ಸಿದ್ದರಾಮಯ್ಯ ಫೈನಾನ್ಸ್ ಸಭೆಗೆ, ಜಿಎಸ್ಟಿ ಸಭೆಗೆ ಹೋಗಿಲ್ಲ. ಬೆಳೆ ಪರಿಹಾರವನ್ನ ನಮ್ಮ ಸರ್ಕಾರ 3 ಪಟ್ಟು ನೀಡಿತ್ತು. ನಾನೇ ರೆವಿನ್ಯೂ ಮಿನಿಸ್ಟರ್ ಇದ್ದೆ. ಆದರೆ ಈ ಸರ್ಕಾರ ಯಾವುದೇ ಘೋಷಣೆ ಮಾಡಿಲ್ಲ. ಬೆಳೆ ನಾಶ ಆದರೂ ಪರಿಹಾರ ನೀಡಿಲ್ಲ. ಕಂದಾಯ ಸಚಿವರು ಪತ್ತೆ ಇಲ್ಲ. ನಾವು ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೇವೆ. ಸರ್ಕಾರ ಪರಿಹಾರ ನೀಡಿಲ್ಲ. ಕಬ್ಬಿಗೆ ಬೆಂಬಲ ಬೆಲೆ ನೀಡುವಂತೆ ಹೋರಾಟ ಮಾಡಿದ್ರು, ಯಾವುದೇ ನಿರ್ಧಾರ ತೆಗೆದುಕೊಂಡಿಲ್ಲ ಎಂದು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳೆದ ಕಬ್ಬು ಬೆಂಕಿಗೆ ಆಹುತಿಯಾಗಿದೆ. ರೈತರು ಹೇಳೋಕ್ಕಿಂತ ಮುಂಚೆ ಬೆಳೆ ಪರಿಹಾರ ನೀಡಿದ್ದೇವೆ. ಈ ಸರ್ಕಾರ ಕಳೆದ 2 ವರ್ಷಗಳಿಂದ ಪತ್ರಿಕೆ ಪೇಪರ್ನಲ್ಲಿ ನಾನೇ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾರೆ. ಇನ್ನ ಯಾವುದೇ ಕೆಲಸವಾಗಿಲ್ಲ. ಬಿಜೆಪಿಯವರಿಗೆ ಕೆಲಸ ಇಲ್ಲ ಅಂತ ಹೇಳ್ತಾರೆ. ಡಿಕೆಶಿ ನಾಗಸಾಧುಗಳ ಕರೆದುಕೊಂಡು ಬಂದು ಪೂಜೆ ಮಾಡ್ತಾರೆ. ಬಿಜೆಪಿಯಿಂದ 27-28ರಂದು ರಾಜ್ಯಾದ್ಯಂತ ಹೋರಾಟ ಮಾಡ್ತೇವೆ. ರೈತರ ಸಂಕಷ್ಟಕ್ಕೆ ಪರಿಹಾರ ನೀಡದ ಸರ್ಕಾರ ತೊಲಗಲಿ ಎಂದರು. ನಾನೇ ರೆವಿನ್ಯೂ ಮಿನಿಸ್ಟರ್ ಸರ್ಕಾರದ 5 ಲಕ್ಷ ಕೊಟ್ಟಿದ್ದೆ. ಪಾರ್ಷಿಯಲ್ ಬಿದ್ದೋದ್ರೆ 3 ಲಕ್ಷ ರೂಪಾಯಿ ಕೊಟ್ಟಿದೆ. ಆದರೆ ಈ ಸರ್ಕಾರ ಆ ಥರದ್ದು ಯಾವುದೇ ರೀತಿ ಘೋಷಣೆಯನ್ನು ಇದುವರೆಗೂ ಮಾಡಿಲ್ಲ. ಮತ್ತೆ ಬೆಳೆ ನಾಶ ಆಗಿದೆಯಲ್ಲ, ಆ ಬೆಳೆ ನಾಶಕ್ಕೂ ಕೂಡ ಇದುವರೆಗೂ ಪೂರ್ತಿ ಅಮೌಂಟನ್ನು ಬಿಡುಗಡೆ ಮಾಡಿ ಇಡೀ ರಾಜ್ಯದಲ್ಲಿ. ನಮ್ಮ ಕಂದಾಯ ಸಚಿವರು ಪತ್ತೆ ಇಲ್ಲ. ಅವರೇ ಇದರ ಎಲ್ಲ ಸಚಿವರು ಕೂಡ ಇಷ್ಟೆಲ್ಲ ಬೆಳೆ ಹಾನಿ ಆದರೂ ಕೂಡ ನಾವು ಪಾರ್ಟಿಯಿಂದ ನಾನಿರ್ಬೋದು, ವಿಜಯೇಂದ್ರ ಅವರು ಇರ್ಬೋದು, ನಾವೆಲ್ಲರೂ ಕೂಡ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಪ್ರವಾಸ ಮಾಡಿದ್ದೀವಿ. ಆದರೆ ಸರ್ಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿಯವರು ಎಲ್ಲೂ ಕೂಡ ರೈತರ ಸಂಕಷ್ಟವನ್ನು ಕೇಳಿಲ್ಲ. ಬೆಳೆ ಪರಿಹಾರದ ಹಣ ಬಿಡುಗಡೆ ಮಾಡಿಲ್ಲ. ಕಬ್ಬು ದೊಡ್ಡ ಹೋರಾಟ ಎಂದು ಮಧ್ಯಾಹ್ನ ಸಂಸದ ಶ್ರೇಯಸ್ ಪಟೇಲ್ ತಾಲೂಕಿಗೆ ಭೇಟಿ ನೀಡಿ ತಾಲೂಕಿನ ವಿವಿಧ ಇಲಾಖೆಗಳ ಅಧಿಕಾರಿಗಳನ್ನ ಸಭೆ ಕರೆದು ಕುಂದುಕೊರತೆಗಳ ಬಗ್ಗೆ, ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದುಕೊಂಡರು.
ನಂತರ ತಾಲೂಕಿನ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ನಾನಾ ಬಗೆಯ ದೂರುಗಳನ್ನು ಸ್ವೀಕರಿಸಿ ಅವುಗಳನ್ನು ಪರಿಶೀಲಿಸಿ ಸಂಬಂಧಪಟ್ಟ ಅಧಿಕಾರಿಗಳೊಡನೆ ಚರ್ಚಿಸಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ನಂತರ ತಾಲೂಕು ಆಸ್ಪತ್ರೆಗೆ ಭೇಟಿ ನೀಡಿ ಆಸ್ಪತ್ರೆಯ ಸಮಸ್ಯೆಗಳನ್ನು ಮತ್ತು ನ್ಯೂನತೆಗಳನ್ನು ಹಂತ ಹಂತವಾಗಿ ಬಗೆಹರಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿ ವೈದ್ಯರ ಸಮಸ್ಯೆ ಶೀಘ್ರದಲ್ಲಿ ಬಗೆಹರಿಸುವುದಾಗಿ ಭರವಸೆ ನೀಡಿದರು. ಹಾಗೂ ತಾಲೂಕು ಆಸ್ಪತ್ರೆಯಲ್ಲಿ ಸಾರ್ವಜನಿಕರಿಗೆ ಹಾಗೂ ಆಸ್ಪತ್ರೆಗೆ ಬಂದ ರೋಗಿಗಳಿಗೆ ಹಾಗೂ ಸಂಬಂಧಿಕರಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಗಾಗಿ ಅಳವಡಿಸಿರುವ ನೀರು ಶುದ್ಧೀಕರಿಸುವ ಯಂತ್ರವನ್ನು ಪರಿಶೀಲಿಸಿ ಸ್ವತಃ ಸಂಸದರು ಹಾಗೂ ಕಾಂಗ್ರೆಸ್ ಮುಖಂಡ ಹಾಗೂ ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುರಳಿ ಮೋಹನ್ ನೀರು ಕುಡಿದು ನೋಡಿದ್ರು. ತಾಲೂಕು ಕಚೇರಿಗೆ ಭೇಟಿಯನ್ನು ಕೊಟ್ಟಿದ್ವಿ. ಇಲ್ಲಿ ಏನು ನಾನು ಸುಮಾರು ದಿನದಿಂದ ತಾಲೂಕು ಕಚೇರಿಗೆ ಭೇಟಿ ಕೊಡಬೇಕಿತ್ತು. ಇಲ್ಲಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಏನೇನು ಆಗಿದೆ ಅನ್ನೋದನ್ನು ಮಾಹಿತಿ ಪಡೀಲಿಕ್ಕೆ, ಜೊತೆಗೆ 6ನೇ ತಾರೀಕು ಕೇಂದ್ರ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಸನ ಬರೋದ್ರಿಂದ ಅದು ಸಹ ಏನೇನು ವ್ಯವಸ್ಥೆ ಮಾಡ್ಕೊಂಡಿದೆ ಅನ್ನೋ ವಿಷಯದಲ್ಲಿ ಇವತ್ತು ನಾವು ನಮ್ಮ ಸ್ಥಳೀಯ ನಾಯಕರನ್ನ ನಾವು ಸ್ಥಳೀಯ ಮುಖಂಡರೆಲ್ಲ ಭೇಟಿ ಕೊಟ್ಟಿದ್ದೀವಿ. ಸವಿರವಾಗಿ ಏನೇನಾಗಿದೆ ಅಂತ ತೊಗೊಂಡಿದ್ದೀವಿ. ಜೊತೆಗೆ ತಾಲೂಕು ಆಡಳಿತದ ಕೇಂದ್ರ ಪುರಸ್ಕೃತ ಯೋಜನೆಗಳನ್ನ ಇನ್ನಷ್ಟು ಇದು ಪ್ರೋಗ್ರೆಸ್ನ ಹೆಚ್ಚಿಸ್ಕೊಡಿ, ಜೊತೆಗೆ ಕಾರ್ಯಕ್ಷಮತೆ ದಕ್ಷತೆಯನ್ನು ಹೆಚ್ಚಿಸ್ಕೊಡಿ ಅನ್ನೋ ಒಂದು ವಿಷಯದಲ್ಲಿ ಚರ್ಚೆ ಆಗಿದೆ. ಜೊತೆಗೆ ಇವತ್ತು ನಾವು ತಾಲೂಕು ಕಚೇರಿಯಲ್ಲ ತಾಲೂಕು ಆಸ್ಪತ್ರೆಗೂ ಸಹ ಬಂದು ಭೇಟಿಯನ್ನು ಕೊಟ್ಟಿದೆ. ಇಲ್ಲಿ ಹಲವಾರು ನ್ಯೂನತೆಗಳಿತ್ತು, ಅದನ್ನು ಸಹ ಸರಿಪಡಿಸುವ ನಿಟ್ಟಿನಲ್ಲಿ ಬಂದು ಭೇಟಿ ಕೊಟ್ಟಿದ್ದೀವಿ. ಹಂತ ಹಂತವಾಗಿ ವೈದ್ಯರ ಸಮಸ್ಯೆ ಇದೆ, ಹಾಗೆ ಏನೇನು ಸಮಸ್ಯೆಗಳಿದೆ ನೋಡಿ ಪ್ರಯಾರಿಟಿ ವೈಸು ಅದ್ರ ಬಗ್ಗೆ ಗಮನ ಹರಿಸುವಂಥ ಕೆಲಸವನ್ನು ಮಾಡ್ತೀವಿ. ಹೋಲಿಸ್ಕೊಂಡ್ರೆ ತುಂಬ ಚಿಕ್ಕದಾಗುತ್ತೆ. ಎಲ್ಲ ತಾಲೂಕಲ್ಲಿ ಇರೋಂಥ ಸ್ಪೆಷಾಲಿಟೀಸ್ ಇಲ್ಲೂ ಕೂಡ ಇದೆ, ಆದರೆ ಕೆಲವು ಕಾರ್ಯವೈಖರಿ ತುಂಬ ವಿಳಂಬ. ಉದಾಹರಣೆ, ಸಿವಿಲ್ ಕೋರ್ಟ್ ಆದೇಶದ ಮೇರೆಗೆ ಖಾತೆಗೆ ಬಂದರೆ ವರ್ಷಗಟ್ಟಲೆ ಕೂಡ ಆಗುತ್ತೆ. ಇವ್ರು ಬೇಕಾದ ಡಾಕ್ಯುಮೆಂಟ್ ಎಲ್ಲ ಕೊಟ್ಟಿರ್ತೀವಿ, AC ಹತ್ರ ಹೋಗುತ್ತೆ, ರಿಟರ್ನ್ ಆಗುತ್ತೆ. ದಯಮಾಡಿ ನಮ್ಮ ರಾಜ್ಯದಲ್ಲಿ ಯಾವ ತಾಲೂಕು ಆಫೀಸ್ಗಿದೆ ಎಲ್ಲ ಸ್ಪೆಷಾಲಿಟೀಸ್ ಇದ್ರೂ ಕೂಡ ಇಲ್ಲಿ ಕಾರ್ಯವೈಖರಿ ತುಂಬ ವಿಳಂಬ. ಇಲ್ಲಿ ಅಧಿಕಾರದ ಒಂದು ಇದು ಆಡಳಿತಾಧಿಕಾರಿಗಳ ಒಂದು ಹಿಡಿತ ಇಲ್ವೋ, ಅಥವಾ ಇಲ್ಲಿ ಯಾರಿಗೋ ಅಧಿಕಾರಿಗಳಿಗೆ ಯಾರಿಗೆ ನಿಮ್ಮಂಥ ರಾಜಕಾರಣಿಗಳ ಭಯಭಕ್ತಿ ಇಲ್ವೋ, ದಯಮಾಡಿ ಈ ಆಲೋಚನೆಗೆ ಒಂದು ಗಮನ ಹರಿಸ್ಬೇಕು ಸರ್. ತಾವು ಇಲ್ಲಾಂದ್ರೆ ನಾವು ಹೌದು ಖಂಡಿತ ಡಿಲೇ ಆಗಿದೆ ಸರ್. ನಿಮ್ಮ ಗಮನಕ್ಕೆ 10 ಬಾರಿ ತಂದಿದ್ದೀವಿ, 10 ಬಾರಿ ಕೇಸ್ ನೀವು ಕಳಿಸ್ತೀವಿ. ಈ ಸಂದರ್ಭದಲ್ಲಿ ಸಕಲೇಶಪುರ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಮುರಳಿ ಮೋಹನ್, ತಾಲೂಕು ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಪೃಥ್ವಿ ಜಯರಾಮ್, ತಹಶೀಲ್ದಾರ್ ಮಲ್ಲಿಕಾರ್ಜುನ್ ಹೆಚ್, ಇಒ ಸುಬ್ರಹ್ಮಣ್ಯ, ಟಿಎಚ್ಒ ನಿಸಾರ್ ಫಾತಿಮಾ ಇನ್ನು ಮುಂತಾದವರು ಕಾರ್ಯಕರ್ತರು ಹಾಜರಿದ್ದರು. ಕೇಂದ್ರ ಸರ್ಕಾರ ಜಾರಿಗೆ ತರಲು ಮುಂದಾಗಿರುವ ಹೊಸ ಕಾರ್ಮಿಕ ಸಂಹಿತೆಗಳು ಕಾರ್ಮಿಕ ವಿರೋಧಿ ನೀತಿಯಾಗಿದೆ ಎಂದು ಆಲ್ ಇಂಡಿಯಾ ಸೆಂಟ್ರಲ್ ಕೌನ್ಸಿಲ್ ಆಫ್ ಟ್ರೇಡ್ ಯೂನಿಯನ್ಸ್ ರಾಜ್ಯ ಕಾರ್ಯದರ್ಶಿ ಗಣೇಶ್ ಮೈತ್ರಿ ಆರೋಪಿಸಿದ್ದಾರೆ. ಪಟ್ಟಣದ ಚಾಮುಂಡೇಶ್ವರಿ ಬಡಾವಣೆಯ ಸಂಘ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಅವರು ಹಳೆ 29 ಕಾರ್ಮಿಕ ಕಾಯ್ದೆಗಳನ್ನು ರದ್ದುಗೊಳಿಸಿ 4 ಕಾರ್ಮಿಕ ಸಂಹಿತೆಗಳನ್ನು ಜಾರಿಗೆ ತರುವುದಾಗಿ ಕೇಂದ್ರ ಸರ್ಕಾರ ಪ್ರಕಟಿಸಿದೆ. ಈ ಸಂಹಿತೆಗಳು ಜಾರಿಗೆ ಬಂದರೆ ಕೆಲಸದ ಅವಧಿ ಹೆಚ್ಚಳ, ಓವರ್ ಟೈಮ್ ನಿಯಮಗಳಲ್ಲಿ ಅನ್ಯಾಯ ಹಾಗೂ ಫ್ಲೋರ್ ವೇತನ ಹೆಸರಿನಲ್ಲಿ ಕನಿಷ್ಠ ವೇತನ ಕಡಿಮೆಯಾಗುವ ಸಾಧ್ಯತೆ ಹೆಚ್ಚಾಗಿದೆ ಎಂದು ಹೇಳಿದರು. ಜೀವನ ನಡೆಸಲು ಅಗತ್ಯವಿರುವ ಕನಿಷ್ಠ ವೇತನ ತಿಂಗಳಿಗೆ 48,000 ರು ಇರಬೇಕು ಎಂದು ಒತ್ತಾಯಿಸಿದರು. ಗುತ್ತಿಗೆ ಪದ್ಧತಿ ಸಂಪೂರ್ಣವಾಗಿ ರದ್ದಾಗಬೇಕು. ವಿಶೇಷವಾಗಿ ಹೌಸ್ ಕೀಪಿಂಗ್, ಸ್ಯಾನಿಟೇಷನ್ ಹಾಗೂ ಭದ್ರತಾ ವಲಯದಲ್ಲಿ ಶಾಶ್ವತ ಕೆಲಸಗಳನ್ನು ಗುತ್ತಿಗೆ ಆಧಾರಕ್ಕೆ ದೂಡುವ ಕ್ರಮ ಕಾರ್ಮಿಕ ಶೋಷಣೆಗೆ ದಾರಿ ಮಾಡಿಕೊಡುತ್ತಿದೆ ಎಂದರು. ನಾವು ಇವತ್ತು ಮುಖ್ಯವಾಗಿ ಏನು ವಿಷಯಕ್ಕೆ ನಾವು ಬಂದಿದ್ದೀವಿ ಅಂದರೆ, ಎಲ್ರಿಗೂ ಗೊತ್ತಿದ್ದಂಗೆ ಹೋದ ವಾರ ಹೊಸದಾಗಿ ಕಾರ್ಮಿಕರ ಸಂಹಿತೆಗಳು ಕೇಂದ್ರ ಸರ್ಕಾರ 4 ಕಾರ್ಮಿಕರ ಸಂಹಿತೆಗಳನ್ನ ತಂದಿದೆ. 29 ಕಾರ್ಮಿಕರ ಕಾಯ್ದೆನ ವಾಪಸ್ ತಗೊಂಡು 4 ಕಾರ್ಮಿಕರ ಸಂಹಿತೆಯನ್ನು ತಂದಿದೆ. ಇದರ ವಿರುದ್ಧ ಹೋದ ಒಂದು 4-5 ವರ್ಷದಿಂದ ಎಲ್ಲ ಕಾರ್ಮಿಕರ ಸಂಘಟನೆಗಳು ಸೇರಿ ಈ ಸಂಹಿತೆಗಳು ಬರಬಾರ್ದು, ಹಳೆ ಏನಿತ್ತು ಅದರೇ ಇರಬೇಕು, ಮತ್ತು ಈ ಸಂಹಿತೆಗಳು ಯಾವುದೇ ಕಾರಣಕ್ಕೆ ಮುಂದೆ ತರಬಾರ್ದು ಅಂತ ಹೋರಾಟಗಳು ಮಾಡ್ಕೊಂಡು ಬಂದಿದೆ. ಆದರೆ ಏಕಾಏಕಿ ಕೇಂದ್ರ ಸರ್ಕಾರ ಹೋದ ಶುಕ್ರವಾರ ಈ ಸಂಹಿತೆಗಳನ್ನ ತಂದು 21ನೇ ತಾರೀಕಿಂದ ಜಾರಿಯಾಗುತ್ತೆ ಅಂತ ಒಂದು ನೋಟಿಫಿಕೇಶನ್. ಕಾರ್ಮಿಕ ಮುಖಂಡ ಮೋಹನ್ ಕುಮಾರ್ ಮಾತನಾಡಿ, ಕೇಂದ್ರ ಸರ್ಕಾರದ ನಿಲುವು ಸಂಪೂರ್ಣವಾಗಿ ಮಾಲೀಕರ ಪರವಾಗಿದ್ದು ಗುತ್ತಿಗೆ ಪದ್ಧತಿಯನ್ನ ಉತ್ತೇಜಿಸಲು ಕಾನೂನು ತಿದ್ದುಪಡಿಗಳನ್ನು ಬಳಸುತ್ತಿದೆ ಎಂದು ಆರೋಪಿಸಿದರು. ನಮ್ಮ ಹೋರಾಟದ ಫಲವಾಗಿ ಕೆಲವು ಕಾರ್ಮಿಕರನ್ನ ಗುತ್ತಿಗೆ ವ್ಯವಸ್ಥೆಯಿಂದ ಶಾಶ್ವತಕ್ಕೆ ಪರಿವರ್ತಿಸಲಾಗಿದೆ. ಇದೇ ಹೋರಾಟ ಮುಂದುವರಿಯಲಿದೆ ಎಂದರು. ಬೇಡಿಕೆ ಈಗ ಕಾಮ್ರೇಡ್ ಹೇಳಿದಾಗೆ 42,000 ರೂಪಾಯಿ ಸಂಬಳ ಮಾಡಬೇಕು ಮತ್ತು ಗುತ್ತಿಗೆ ಪದ್ಧತಿ ನಿರ್ಮೂಲನೆ ಆಗಬೇಕು ಅಂತೇಳಿ. ಆದರೆ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅಂದರೆ ಗುತ್ತಿಗೆ ಪದ್ಧತಿಯನ್ನು ಪ್ರಮೋಟ್ ಮಾಡ್ತಾ ಇದೆ.
ಅವರು ಮೊದಲಿದ್ದದ್ದು 20 ಜನರ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದರೆ ಅದರ ಮೇಲೆ ಮಾಡಿದರೆ PF ESI ಎಲ್ಲ ಕೊಡಬೇಕು, ಪರ್ಮನೆಂಟ್ ಮಾಡಬೇಕು ಅಂತೆಲ್ಲ ಇದೆ. ಅದನ್ನು 50 ಜನರಿಗೆ ಮಾಡಿದ್ದಾರೆ. ಈಗ ಈ ಸರ್ಕಾರ ಏನು ಮಾಡಿದೆ ಅಂದರೆ ಖಾಸಗಿಯವರಿಗೆ ಅಂದರೆ ಮಾಲೀಕರ ಪರವಾಗಿ ಕಾನೂನುಗಳನ್ನು ತಿದ್ದುಪಡಿ ಮಾಡಿದೆ. ಹಾಗಾಗಿ ನಾವು ಇದರ ಬಗ್ಗೆ ಹೋರಾಟಗಳನ್ನು ಸ್ಟಾರ್ಟ್ ಮಾಡಿದ್ದೀವಿ. ಮೊನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ. ನಾವು ಇದರ ಪ್ರತಿಯನ್ನು ಸುಟ್ಟು ಹಾಕುವ ಒಂದು ಕಾರ್ಯಕ್ರಮ ಮಾಡಿದ್ದೀವಿ. ಹಾಗೆ ನಾಳೆ ಕೂಡ ಇದೆ 26, ನಾಡಿದ್ದು 27ಕ್ಕೆ ಬೆಂಗಳೂರಲ್ಲಿದೆ. ಇದರ ವೇದಿಕೆಯಲ್ಲಿ ಸಂಘಟನೆಯ ಮುಖಂಡ ಪ್ರದೀಪ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಪ್ರಸ್ತುತ ದಿನಗಳಲ್ಲಿ ಸರ್ಕಾರ ಖಾಸಗಿ ಶಾಲೆಗಳ ಹಾವಳಿಯಿಂದ ಕನ್ನಡ ಶಾಲೆಗಳನ್ನು ಮುಚ್ಚುತ್ತಿರುವುದು ನಿಜಕ್ಕೂ ವಿಷಾದಕರವಾಗಿದೆ. ಕನ್ನಡ ಕೇವಲ ಭಾಷೆಯಲ್ಲ, ಕನ್ನಡ ನಮ್ಮ ಸಂಸ್ಕೃತಿ, ಸಾಂಸ್ಕೃತಿಕ ಹಿರಿಮೆ ಹಾಗೂ ಬದುಕು ಎಂದು ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷೆ ಕಲಾವತಿ ಮಧುಸೂದನ್ ತಿಳಿಸಿದರು. ಪಟ್ಟಣದ ಚನ್ನಕೇಶ್ವರ ಸ್ವಾಮಿ ದೇಗುಲದ ಹಿಂಭಾಗದ ಶ್ರೀ ವೈಷ್ಣವಿ ಗೋಷ್ಠಿ ಸಭಾಂಗಣದಲ್ಲಿ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಬೇಲೂರು ತಾಲೂಕು ಘಟಕದ ವತಿಯಿಂದ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಹಮ್ಮಿಕೊಂಡ ಕವಿಗೋಷ್ಠಿ 2025 ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಪ್ರಸಕ್ತ ವರ್ಷದಲ್ಲಿ ವಿದ್ಯಾರ್ಥಿಗಳ ದಾಖಲಾತಿ ಕಡಿಮೆ ಇರುವ ಸರ್ಕಾರಿ ಶಾಲೆಗಳನ್ನು ಮುಚ್ಚಲು ರಾಜ್ಯ ಶಿಕ್ಷಣ ಇಲಾಖೆ ತೀರ್ಮಾನಿಸಿದೆ. ಕಡಿಮೆ ದಾಖಲಾತಿ ಇರುವ ಶಾಲೆಗಳನ್ನು ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ಸಂಯೋಜನೆಗೊಳಿಸಲು ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿದೆ. ಸುತ್ತೋಲೆಯಲ್ಲಿ ವಿಲೀನ ಎಂಬ ಪದ ಬಳಸಿದೆ, ಸಂಯೋಜನೆ ಎಂಬ ಪದ ಬಳಸಲಾಗಿದೆ ಎಂದರು. ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಬೇಲೂರು ಘಟಕದ ವತಿಯಿಂದ ಒಂದು ಕವನ ಸ್ಪರ್ಧೆಯನ್ನ ಏರ್ಪಡಿಸಬೇಕು ಅಂತ ಹೇಳಿ ನಮ್ಮ ಸದಸ್ಯರೆಲ್ಲ ತೀರ್ಮಾನ ಮಾಡಿ ಒಂದು ಕವನ ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಈ ಒಂದು ಕವನ ಸ್ಪರ್ಧೆ ಬರೀ ಸ್ಪರ್ಧೆಯಾಗೇ ಉಳಿಬಾರ್ದು. ಅವಾಗಲೇ ಮೇಡಮ್ ಹೇಳಿದ್ರು, ಕನ್ನಡ ಶಾಲೆಗಳು ಉಳಿಬೇಕು, ಕನ್ನಡ ಯಾವಾಗಲೂ ನವೆಂಬರ್ಗೆ ಮಾತ್ರ ಸೀಮಿತವಾಗಿರಬಾರ್ದು, ಅದು ಮುಂದುವರಿಬೇಕು ಅಂತ. ಆದರೆ ಕನ್ನಡ ಶಾಲೆಯಲ್ಲಿ ಈಗ ಪೋಷಕರು ಯಾರೂ ಕೂಡ ಓದಿಸೋದಕ್ಕೆ ಇಷ್ಟಪಡ್ತಾ ಇಲ್ಲ. ಯಾಕಂದರೆ ಮೇಡಮ್ ಹೇಳಿದಾಗೆ ಕೂಲಿ ಮಾಡೋದು ನಾವು ಓದಿಸ್ಬೇಕು ಅಂತಾರೆ. ಆದರೆ ಕನ್ನಡ ಶಾಲೆಯಲ್ಲಿ ನಮ್ಮ ಹಿಂದಿನವರು ಜಿಲ್ಲಾ ಕರ್ನಾಟಕ ರಾಜ್ಯ ಸ್ಪಂದನ ಸಿರಿ ವೇದಿಕೆ ಅಧ್ಯಕ್ಷೆ ಎಂ ಆಶಾ ಕಿರಣ್ ಮಾತನಾಡಿ, ಇತ್ತೀಚಿನ ದಿನಗಳಲ್ಲಿ ಕನ್ನಡತನ ಕೇವಲ ನವೆಂಬರಿಗೆ ಸೀಮಿತವಾಗುತ್ತಾ ಬಂದಿದೆ. ಇದಕ್ಕೆ ಕಾರಣ ನಮ್ಮಲ್ಲಿ ಭಾಷಾಭಿಮಾನ ಕೊರತೆ ಎದ್ದು ಕಾಣುತ್ತಿದೆ. ಇಂತಹ ಕಾರ್ಯಕ್ರಮಗಳು ನಿಜಕ್ಕೂ ಕನ್ನಡತನದ ಹಿರಿಮೆ ಗರಿಮೆ ಕಾಪಾಡುವಲ್ಲಿ ಪೂರಕವಾಗಿದೆ. ಕನ್ನಡ ಭಾಷೆಗೆ 1000 ವರ್ಷಗಳ ಗತ ಇತಿಹಾಸ ನೆಲೆ ಇರುವ ಕಾರಣದಿಂದ ಸಾಹಿತಿಗಳನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಕನ್ನಡ ರಾಜ್ಯೋತ್ಸವ ಅಂಗವಾಗಿ ಕವಿಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡ ಬಗ್ಗೆ ತಿಳಿಸಿದರು. ಅದೇ ಒಂದು ಪರಿಸ್ಥಿತಿಗೆ ಕನ್ನಡ ಬರ್ತಾ ಇದೆ ಅನ್ನುವಂಥದ್ದು ಶೋಚನೀಯ. ಏಕೆಂದರೆ ಇಲ್ಲಿ ನೋಡಿ, ಈ ಸಮಾಜದ ಈ ಸಂಸ್ಕೃತಿಯ ಮೂಲ ಒಂದು ಸಂಪನ್ಮೂಲ ಮಕ್ಕಳು. ಆ ಮಕ್ಕಳಿಗೆ ಮೂಲದ ದ್ರವ್ಯ ಅನ್ನುವಂಥದ್ದೇ ಸಂಸ್ಕೃತಿ, ಸಂಸ್ಕಾರ. ಆ ದ್ರವ್ಯವನ್ನು ನಾವು ಬಳಸ್ಕೊಂಡು ಮಕ್ಕಳನ್ನು ಬೆಳೆಸ್ತಾ ಇದ್ರೆ ಇವತ್ತು ನಾವು ಬಹಳ ಮತ್ತೆ ಹಿಂದೆ ಏನು ಅನುಭವಿಸ್ತಾ ಇದ್ವಿ ಅದೇ ಸ್ಥಿತಿಗೆ ಬರೋದರಲ್ಲಿ ಆಶ್ಚರ್ಯ ಇಲ್ಲ. ಹಾಗಾಗಿ ಆ ನಿಟ್ಟಿನಲ್ಲಿ ಈಗ ಕನ್ನಡ ಶಾಲೆಗಳು, ಸರ್ಕಾರಿ ಶಾಲೆಗಳು 26,000 ಶಾಲೆಗಳನ್ನು ಮುಚ್ಚಲ್ಪಡ್ತಾ ಇದೆ. ಕಾರ್ಯಕ್ರಮದಲ್ಲಿ ಸಾಹಿತಿ ಡಾಕ್ಟರ್ ಶ್ರೀವತ್ಸ ಎಸ್ ಭಟಿ, ರಾಜ್ಯ ಸ್ಪಂದನ ಸಿರಿ ವೇದಿಕೆ ತಾಲೂಕು ಅಧ್ಯಕ್ಷೆ ಪ್ರತಿಭಾ ಮಯ್ಯ, ತುಮಕೂರು ಅಂಗಳ ಕಮ್ಯುನಿಸ್ಟ್ ಟ್ರಸ್ಟ್ ಅಧ್ಯಕ್ಷ ವರುಣ್ ರಾಜ್, YDD ಪ್ರಥಮ ದರ್ಜೆ ಕಾಲೇಜು ಸಹಾಯಕ ಪ್ರಾಧ್ಯಾಪಕ ಮಂಜುನಾಥ್, ಕುಮಾರಿ ಶ್ರೀದೇವಿ ಇನ್ನು ಮುಂತಾದವರು ಹಾಜರಿದ್ದರು. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಶ್ರೀ ಬನ್ನಿಮಂಟಪ ಅಗ್ರಹಾರರವರ ವತಿಯಿಂದ ತೃತೀಯ ವರ್ಷದ ಅಂತರ್ ಜಿಲ್ಲಾ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ ಎಂದು ಟ್ರಸ್ಟ್ನ ಮುಖಂಡ ರೇವಣ್ಣ ಹೇಳಿದರು. ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ, ನವೆಂಬರ್ 29 ಹಾಗೂ 30ರಂದು ಪಟ್ಟಣದ ತೇಜಸ್ವಿ ಸರ್ಕಲ್, BM ರಸ್ತೆ ಮುಂಭಾಗ ಮಳಲಿ ರಸ್ತೆಯಲ್ಲಿ ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದೆ. ಜಿಲ್ಲೆಯ ಒಳಗಿನ ತಾಲೂಕಿನ ತಂಡಗಳಿಗೆ ಅವಕಾಶವಿದ್ದು ಮತ್ತು ನವೆಂಬರ್ 30 ಜಿಲ್ಲೆ ಒಳಗೊಂಡಂತೆ ಕರ್ನಾಟಕ ಎಲ್ಲ ಜಿಲ್ಲೆಯ ತಂಡಗಳಿಗೂ ಅವಕಾಶವಿರುತ್ತದೆ. ಕರ್ನಾಟಕ ರಾಜ್ಯದ ಹೊರಗಿನ ತಂಡಗಳಿಗೆ ಮತ್ತು ಕ್ರೀಡಾಪಟುಗಳಿಗೆ ಅವಕಾಶವಿರುವುದಿಲ್ಲ ಮತ್ತು ಎಲ್ಲ ಕ್ರೀಡಾಪಟುಗಳಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿರುತ್ತದೆ. ಆಯೋಜಕರು ಮತ್ತು ತೀರ್ಪುದಾರರ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತದೆ. ಸ್ಥಳೀಯ ಪ್ರತಿಭೆಗಳಿಗೂ ಅವಕಾಶ ಕೊಡಬೇಕೆಂಬ ನಿಟ್ಟಿನಲ್ಲಿ 2 ವಿಭಾಗಗಳಲ್ಲಿ ಪಂದ್ಯಾವಳಿಯನ್ನ ಆಯೋಜಿಸಲಾಗಿದ್ದು, ಸಾರ್ವಜನಿಕರು, ಕ್ರೀಡಾ ಪ್ರೇಮಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕರೆ ನೀಡಿದರು. ಈ ಪಂದ್ಯಾವಳಿನ 3 ವರ್ಷಕ್ಕೊಂದ್ಸಲ ಆಯೋಜನೆ ಮಾಡ್ತೀವಿ. ಇದು 3ನೇ ವರ್ಷದ ಪಂದ್ಯಾವಳಿ, ಸತತ 3ನೇ ವರ್ಷದ ಪಂದ್ಯಾವಳಿ. ಈ ಪಂದ್ಯಾವಳಿಯಲ್ಲಿ ಶನಿವಾರ ಹಾಸನ ಜಿಲ್ಲೆಯ ಒಳಗಿನ ತಾಲೂಕಿನ ತಂಡಗಳಿಗೆ ಅವಕಾಶ ಇರ್ತದೆ. ಆಲೂರು, ಬೇಲೂರು, ಚನ್ನರಾಯಪಟ್ಟಣ, ಹೊಳೆನರಸೀಪುರ, ಸಕಲೇಶಪುರ, ಅರ್ಕಲಗೂಡು ತಂಡಗಳಿಗೆ. ಭಾನುವಾರ ಹಾಸನವನ್ನು ಹೊರತುಪಡಿಸಿ ಕರ್ನಾಟಕದ ಎಲ್ಲ ಜಿಲ್ಲೆಗಳ ತಂಡಗಳಿಗೂ ಅವಕಾಶ ಇರ್ತದೆ. ಎಲ್ಲ ತಂಡಗಳ ಆಟಗಾರರಿಗೂ ತಂಡಗಳಿಗೂ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಅವ್ರು ತರಬೇಕಾಗಿರ್ತದೆ. ಪ್ರಥಮ ಬಹುಮಾನ 50,000 ಪಾರಿತೋಷಿಕ, ದ್ವಿತೀಯ ಬಹುಮಾನ 30,000 ಪಾರಿತೋಷಿಕ, ತೃತೀಯ ಬಹುಮಾನ 20,000 ಮತ್ತು ಪಾರಿತೋಷಕ,
4ನೇ ಬಹುಮಾನ 10,000 ನಗದು ಮತ್ತು ಪಾರಿತೋಷಿಕವನ್ನು ಕೊಡಲಾಗುತ್ತದೆ. ಎಲ್ಲ ತಂಡಗಳಿಗೂ ನಮ್ಮ ನೆನಪಿನ ಕಾಣಿಕೆಯನ್ನು ಕೊಡಲಾಗುತ್ತದೆ. ಎಲ್ಲ ತಂಡಗಳಿಗೂ ಊಟದ ವ್ಯವಸ್ಥೆ ಇರುತ್ತದೆ. ಭಾಗವಹಿಸುವ ತಂಡಗಳು ಶನಿವಾರ ನೋಂದಾಯಿಸಿಕೊಳ್ಬೇಕು ಅಂತ ತಂಡಗಳಲ್ಲಿ ಮನವಿ ಮಾಡಿಕೊಳ್ತೀವಿ. ಉತ್ತಮ ಹಿಡಿತಗಾರ ಮತ್ತು ಉತ್ತಮ ರೈಡರ್ಗೆ ವಿಶೇಷ ಪಾರಿತೋಷಕವನ್ನು ಕೊಟ್ಟು ಈ ಸಂದರ್ಭದಲ್ಲಿ ಸಂಘಟನೆಯ ಪ್ರಮುಖರಾದ ವರದಾ ವಸಂತ್ ಹಾಜರಿದ್ದರು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ತಾಲೂಕಿನ ರಾಮನಾಥಪುರದ ಕಾವೇರಿ ನದಿ ದಡದಲ್ಲಿರುವ ಪ್ರಸನ್ನ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯವರ ಮಹಾರಥೋತ್ಸವ ನವೆಂಬರ್ 26ರಂದು ನಡೆಯಲಿದ್ದು, ದೇವಾಲಯ ಆಡಳಿತ ಮಂಡಳಿ ಹಾಗೂ ಸ್ಥಳೀಯ ಗ್ರಾಮ ಪಂಚಾಯಿತಿ ಆಡಳಿತ ಸಕಲ ಸಿದ್ಧತೆ ಮಾಡಿಕೊಂಡಿದೆ. ಸುದ್ದಿಗೋಷ್ಠಿಯಲ್ಲಿ ಪಿಡಿಒ ಕುಮಾರಸ್ವಾಮಿ ಮಾತನಾಡಿ, 1 ತಿಂಗಳ ಕಾಲ ನಡೆಯುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಅಂಗವಾಗಿ ಹಾಸನ ಜಿಲ್ಲೆ ಸೇರಿದಂತೆ ದೂರದ ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬಂದು ಹೋಗ್ತಾರೆ. ಇದೊಂದು ರೀತಿಯ ಭಕ್ತರ ಧಾರ್ಮಿಕ ದೊಡ್ಡ ಹಬ್ಬವಾಗಿ ಆಚರಣೆಯಾಗಿ ನಡೆದುಕೊಂಡು ಬರುತ್ತಿದೆ. ರಥೋತ್ಸವಕ್ಕೆ 1-2 ದಿನಗಳು ಬಾಕಿ ಇದ್ದು, ಆಗಮಿಸುವ ಭಕ್ತಾದಿಗಳಿಗೆ ಪೂರಕವಾದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗುತ್ತಿದೆ. ದೇವಾಲಯಕ್ಕೆ ನೂತನವಾಗಿ ಬಣ್ಣವನ್ನ ಲೇಪನ ಮಾಡಿ ವಿದ್ಯುತ್ ದೀಪಗಳಿಂದ ಶೃಂಗರಿಸಲಾಗಿದೆ. ಈಗಾಗಲೇ ಕಳೆದ ನವೆಂಬರ್ 16ರಿಂದಲೂ ಕೂಡ ರಾತ್ರಿ ಹಗಲು ವಿವಿಧ ಪೂಜಾ ಕೈಂಕರ್ಯಗಳು ಜರುಗುತ್ತಿವೆ. ವಿಶೇಷವಾಗಿ ನವೆಂಬರ್ 26ರಂದು ನಡೆಯುವ ಮಹಾರಥೋತ್ಸವ ಮತ್ತು ಡಿಸೆಂಬರ್ 26ರಂದು ಜರುಗುವ ತುಳುಷಷ್ಠಿ ಮಹಾರಥೋತ್ಸವದಂದು ಅಪಾರ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗ್ತಾರೆ. ರಾಮನಾಥಪುರ ಗ್ರಾಮ ಪಂಚಾಯಿತಿ ವತಿಯಿಂದ ಇಡೀ ಪಟ್ಟಣವನ್ನ ದೀಪಾಲಂಕಾರದಿಂದ ಶೃಂಗರಿಸಲಾಗಿದೆ. ಪೌರ ಕಾರ್ಮಿಕರು ನಿತ್ಯವೂ ಪಟ್ಟಣವನ್ನ ಸ್ವಚ್ಛಗೊಳಿಸುತ್ತಿದ್ದಾರೆ. ಕುಡಿಯುವ ನೀರು ಸೇರಿದಂತೆ ಇತರೆ ಮೂಲ ಸೌಕರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದರು. ಮಾನ್ಯ ಶಾಸಕರ ಒಂದು ನಿರ್ದೇಶನದಂತೆ ಅವರು ಶಾಸಕರು ಸಹ ಇವತ್ತು ಬಂದು ಪಂಚಾಯಿತಿ ವಿಸಿಟ್ ಕೊಟ್ಟು ಈ ರೀತಿ ಇರಬೇಕು, ಈ ರೀತಿ ಮಾಡಬೇಕು ಅಂದ್ರೆ, ಆಮೇಲೆ ಒಂದು ವಿಶೇಷ ಒಂದು ಅಪ್ರಿಷಿಯೇಷನ್ ಮಾಡುವಂಥದ್ದು ಏನಿತ್ತು ಅಂದರೆ, ಒಂದು ಗೋಗಲ್ ಅನ್ನೋದು ನಮ್ಮಲ್ಲಿ ಜನಕ್ಕೆ ಹೆಸರು ಕೇಳಿದರು. ರಾಮೇಶ್ವರ ದೇವಸ್ಥಾನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿ ಬಂದಾಗ ಅಲ್ಲಿಗೆ ಹೋಗೋದಕ್ಕೆ, ಅಲ್ಲಿಗೆ ಎಂಟ್ರೆನ್ಸ್ ಹೋಗೋದಕ್ಕೆ ಮತ್ತೆ ರಸ್ತೆನೇ ಇರಲಿಲ್ಲ. ಇದನ್ನು ತಾವು ನೋಡ್ಬೋದು. ಅಲ್ಲಿ ನಾವು ಇಟಾಚಿ ಮುಖಾಂತರ ಎಲ್ಲ ತೆಗಿಸ್ತಾ ಇದ್ದೀವಿ. ಈಗ ತಾವು ಬಂದಿದ್ರೆ, ಸ್ಪಾಟಿಗೆ ಬಂದಿದ್ದೀರಾ, ಈಗ ಭಕ್ತಾದಿಗಳೆಲ್ಲ ಅಲ್ಲಿ ತನಕ ಹೋಗಿ ಬರೋ ರೀತಿ ರಸ್ತೆ ಮಾರ್ಗವನ್ನು ಸಹ ಈ ವರ್ಷದಿಂದ ನಾವು ಪ್ರಾರಂಭ ಮಾಡಿದ್ದೀವಿ. ಹೊಳೆ ಅಂಚಿನಲ್ಲಿರುವಂಥದ್ದು ಮತ್ತು ಹೊಳೆ ಮಧ್ಯದಲ್ಲಿರುವಂಥ ಎಲ್ಲ ಜೊಂಡುಗಳನ್ನು ತೆಗೆಸೋ ಕಾರ್ಯಕ್ರಮನ ಇಟ್ಕೊಂಡಿದ್ದೀವಿ. ವಿಶ್ವವಸುನಾಮ ಸಂವತ್ಸರ ಮಾರ್ಗಶಿರ ಶುದ್ಧ ಷಷ್ಠಿ 26 ನವೆಂಬರ್ 2025ಕ್ಕೆ ಬಂದಿದೆ. ಪ್ರತಿ ವರ್ಷದ ಪ್ರಕಾರ ಈ ವರ್ಷವೂ ಪ್ರಸನ್ನ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ವತಿಯಿಂದ ಬ್ರಹ್ಮರಥೋತ್ಸವವನ್ನು ಆಯೋಜನೆ ಆಗಿದೆ. ಈ ಜಾತ್ರೆಯು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ 1 ವರ್ಷ, ಈ ಸಾರಿ ಡಿಸೆಂಬರ್ 26ರವರೆಗೂ ಜಾತ್ರೆ ನಡೆಯುತ್ತದೆ. 2ನೇ ಕಿರುಷಷ್ಠಿ ಕೂಡ 26 ಡಿಸೆಂಬರ್ ಇದೆ. ವರ್ಷವಾದ್ಯಂತೆ ಪ್ರತಿ ಭಕ್ತಾದಿಗಳಿಗೆ ಬರುವವರಿಗೆ ಸೌಕರ್ಯಗಳನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಸರತಿ ಸಾಲಿನಲ್ಲಿ ನೀರು, ಕುಡಿಯುವ ನೀರಿನ ವ್ಯವಸ್ಥೆ ಹಾಗೂ ದೇವಸ್ಥಾನದ ಹತ್ತಿರದಲ್ಲಿ ಬರುವ ಭಕ್ತಾದಿಗಳಿಗೆ ಒಂದು ನೆರಳಿನ ವ್ಯವಸ್ಥೆ ಹಾಗೂ ಪ್ರಸಾದ, ಬಂದವರಿಗೆ ಪ್ರಸಾದ, ಯಾರೇ ಬಂದು ಮಧ್ಯಾಹ್ನ ಊಟ ಇರುತ್ತದೆ. ಊಟ ನಂತರ ಊಟ ಆಗಲಿಕ್ಕೆ ಸಮಯ ಇಲ್ಲ ಅಂತಂದರೆ ಅವರು ಪ್ರಸಾದವನ್ನು ಕೊಂಡೋಗ್ಬೋದು. ಜನವರಿ ನವೆಂಬರ್ 20 ಇಲ್ಲಿ ಹಲವಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಪ್ರತಿ ನಿತ್ಯ ಪುಣ್ಯ ಸ್ನಾನ ಮಾಡಲಿಕ್ಕೂ ಬಹಳಷ್ಟು ಭಕ್ತರು ಬರ್ತಾರೆ. ಆದರೆ ಇಲ್ಲಿ ಏನಾಗ್ತಿತ್ತು ಸಮಸ್ಯೆ ಅಂದರೆ, ಗೋಗರ್ಭವನ್ನು ನುಸಿತಕ್ಕಂಥ ಜಾಗದಲ್ಲಿ ನೀರಿನ ವಾಟರ್ ಫ್ಲೋಯಿಂಗ್ ಜಾಸ್ತಿ ಇರ್ತಿರಲಿಲ್ಲ. ಜನಕ್ಕೆ ಅದು ಕಾಣದೇ ಇರೋ ರೀತಿಯಲ್ಲಿ ಆಗ್ತಿತ್ತು. ಹಾಗಾಗಿ ನಾವು ಪಂಚಾಯಿತಿಯಿಂದ ಇದೇ ಮೊದಲನೇ ಬಾರಿಗೆ ಜೊಂಡೆತ್ತುವ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ. ಇದರಿಂದ ಬಹಳಷ್ಟು ಅನುಕೂಲ ಆಗುತ್ತೆ. ಮತ್ತು ಪಂಚಾಯಿತಿ ವತಿಯಿಂದ ನಾವು ಬಂದಂತಹ ಮಹಿಳೆಯರಿಗೆ, ಅದರಲ್ಲೂ ವಿಶೇಷವಾಗಿ ಬಟ್ಟೆ ಬದಲಾವಣೆ ಮಾಡಿಕೊಂಡು ಅವರು ದೇವರ ದರ್ಶನವನ್ನು ಮಾಡಲಿಕ್ಕೆ ಅಲ್ಲಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಶೌಚಾಲಯಗಳ ವ್ಯವಸ್ಥೆಯನ್ನು ಅದನ್ನು ಕೂಡ ಮಾಡ್ತಿದ್ದೀವಿ. ಎಲ್ಲ ಕಡೆಯೂ ಫೋಟೋಗ್ರಫಿಕ್ ವ್ಯವಸ್ಥೆಯನ್ನು ಮಾಡ್ತಿದ್ದೀವಿ. ಯಾಕೆಂದರೆ ಭಾಳಷ್ಟು ಮಂದಿ ಚೈನ್ ಸ್ಟ್ರೈಕರ್ಸ್ ಇರ್ತಾರೆ ಅಂದ್ಬಿಟ್ಟು ನಮ್ಮಿಂದ ಎಷ್ಟು ಸಾಧ್ಯ ಅದನ್ನು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೀವಿ. ಈಗಾಗಲೇ MLA ಅವರ ಒಂದು ಡೈರೆಕ್ಷನ್ನಲ್ಲಿ ನಾವು ಸಭೆಯನ್ನು ನಡೆಸಿ ಇಲ್ಲಿ ಅಗತ್ಯತೆಗಳು ಏನಿದೆ ಅನ್ನೋದನ್ನು ಮನಗಂಡು ಎಲ್ಲ ಇಲಾಖೆಯ ವತಿಯಿಂದ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಉಪಾಧ್ಯಕ್ಷರು, ಸರ್ವ ಸದಸ್ಯರ ಒಂದು ಮಾರ್ಗದರ್ಶನದಲ್ಲಿ ರಾಮನಾಥಪುರ ಜಾತ್ರೆ ನಡೀಲಿಕ್ಕೆ ಏನೇನು ಅನುಕೂಲತೆಗಳು ಬೇಕು ಅನ್ನೋದನ್ನ ಈಗಾಗಲೇ ಮಾಡ್ಕೊಂಡಿದ್ದೀವಿ. ಮತ್ತೆ ನಾವು ಎಲ್ಲರೂ ಹೇಳ್ತಿದ್ರು ಆಕರ್ಷಕ ಲೈಟಿಂಗ್ಸ್. ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಸಾಲುಮರದ ತಿಮ್ಮಕ್ಕನವರ ಹೆಸರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗುತ್ತಿದ್ದು, ಇದನ್ನು ಸಾರ್ವಜನಿಕರು ಸದ್ಬಳಕೆ ಮಾಡಿಕೊಳ್ಳಬೇಕೆಂದು ಮಲೆನಾಡು ರಕ್ಷಣಾ ಸೇನೆ ರಾಜ್ಯಾಧ್ಯಕ್ಷ ಸಾಗರ್ ಜಾನೆಕೆರೆ ಹೇಳಿದರು.
ಪಟ್ಟಣದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ನವೆಂಬರ್ 27ರಂದು ಬ್ಯಾಕರವಳ್ಳಿ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಮಲೆನಾಡು ರಕ್ಷಣಾ ಸೇನೆ, ಹಾಸನದ ಮಂಜುನಾಥ ಆಸ್ಪತ್ರೆ, ಸುನಂದ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ವಿಕೇರ್ ಸೂಪರ್ ಸ್ಪೆಷಾಲಿಟಿ ಡೆಂಟಲ್ ಕ್ಲಿನಿಕ್ ಸಂಯುಕ್ತಾಶ್ರಯದಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರ ಆಯೋಜಿಸಲಾಗಿದ್ದು, ಶಿಬಿರದಲ್ಲಿ ಬಿಪಿ, ಶುಗರ್, ಇಸಿಜಿ, ಇಕೋ, ಕಣ್ಣಿನ ಪರೀಕ್ಷೆ, ದಂತ ಪರೀಕ್ಷೆ, ಕೀಲು ತಪಾಸಣೆಗಳನ್ನು ಮಾಡಲಾಗುತ್ತದೆ. ಇದಲ್ಲದೆ ಉಚಿತವಾಗಿ ಔಷಧಿಯನ್ನ ನೀಡಲಾಗುತ್ತದೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಮನವಿ ಮಾಡಿದರು. ಎಲ್ಲರೂ ಸಹ ಬಂದಿರ್ತೀವಿ. ವಿಷಯ ಏನಪ್ಪಾ ಅಂತಂದ್ರೆ, ಮಲೆನಾಡು ರಕ್ಷಣಾ ಸೇನೆಯ ವತಿಯಿಂದ ಡಾಕ್ಟರ್ ಸಾಲುಮರದ ತಿಮ್ಮಕ್ಕನವರು ದಿವಂಗತರಾಗಿರ್ತಾರೆ. ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ, ತದಾದ ನಂತರ ಒಂದು ಮೌನಾಚರಣೆಯನ್ನ ಮಾಡಿ, ಇದೇ ತಿಂಗಳು 27ನೇ ತಾರೀಕು ಅಂದ್ರೆ ನಾಳೆ ಎಲ್ಲ ನಾಡಿದ್ದು ಗುರುವಾರ ಗುರುವೇಗೌಡ ಕಲ್ಯಾಣ ಮಂಟಪದಲ್ಲಿ ಮಲೆನಾಡು ರಕ್ಷಣಾ ಸೇನೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಏರ್ಪಡಿಸಿದ್ದೀವಿ. ಇದನ್ನ ಯಾಕೆ ಮಾಡಿದೀವಿ ಅಂತಂದ್ರೆ, ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನ ಹಮ್ಮಿಕೊಂಡಿದ್ವಿ. ಈ ಒಂದು ಸವಲತ್ತನ್ನ ಇಡೀ ಸಕಲೇಶಪುರ ತಾಲೂಕಿನ ಸಾರ್ವಜನಿಕರು ಹಾಗೂ ಸಂಘ ಸಂಸ್ಥೆಯವರು ಎಲ್ಲ ಗೌರವಾನ್ವಿತರು ಸಹ ಬಂದು ಈ ಒಂದು ನಾವು ಮಾಡ್ತಿರುವ ಸೇವೆಯಲ್ಲಿ ಕೈ ಜೋಡಿಸ್ಬೇಕು ಅಂತ ಹೇಳಿ, ಹಾಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇರುತ್ತೆ, ಆರೋಗ್ಯ ತಪಾಸಣೆಯನ್ನ ಮಾಡಿಸ್ಕೋಬೇಕು ಅಂತ ಹೇಳಿ ಮುಖಾಂತರ ಕೇಳ್ಕೊಳ್ತೀವಿ. ಹಾಗೇನೆ ಈ ಒಂದು ಕನ್ನಡ ಈ ಸಂದರ್ಭದಲ್ಲಿ ಸಂಘಟನೆಯ ತಾಲೂಕು ಅಧ್ಯಕ್ಷ ಮಂಜುದೇವ್ ಹುಲ್ಲಳ್ಳಿ, ತಾಲೂಕು ಉಸ್ತುವಾರಿ ಚಂದ್ರಶೇಖರ್, ಉಪಾಧ್ಯಕ್ಷ ತೇಜಸ್ ಗೌಡ ಉಪಸ್ಥಿತರಿದ್ದರು. ಲಿಂಕ್ ಕೆನಾಲ್ ಕಾಮಗಾರಿ ಮಾಡಲು ನಾವೇನಾದ್ರೂ ಬಿಟ್ರೆ ಖಂಡಿತವಾಗಿ ಈಗ ಬೆಳೆಯುತ್ತಿರುವ ತೆಂಗು ಅಡಿಕೆ ಇಲ್ಲದ ಹಾಗೆ ಆಗುತ್ತೆ ಅನ್ನೋದನ್ನ ಮರಿಬೇಡಿ ಎಂದು ತುರುವೇಕೆರೆ ಕ್ಷೇತ್ರದ ಶಾಸಕ ಎಂಟಿ ಕೃಷ್ಣಪ್ಪ ಹೇಳಿದರು. ಗುಬ್ಬಿ ತಾಲೂಕಿನ ಸಿಎಸ್ಪುರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ತುಮಕೂರು ಸಹಕಾರಿ ಹಾಲು ಒಕ್ಕೂಟ ಮತ್ತು ಪಶುಪಾಲನಾ ಮತ್ತು ಪಶು ವೈದ್ಯಕೀಯ ಇಲಾಖೆಯ ಸಹಯೋಗದಲ್ಲಿ ಮಿಶ್ರ ತಳಿಕರು ಪ್ರದರ್ಶನ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಹೇಮಾವತಿ ಲಿಂಕ್ ಕೆನಾಲ್ ವಿಚಾರದಲ್ಲಿ ಈಗಾಗಲೇ ಹೋರಾಟ ಮಾಡಿ ನಿಲ್ಲಿಸಿದ್ದೇವೆ. ಆದರೆ ಮುಂದಿನ ದಿನದಲ್ಲಿ ನೋಟಿಫಿಕೇಶನ್ ನಡೆಸುವ ಸಾಧ್ಯತೆ ಇದ್ದು ರೈತರು ಇದರ ಬಗ್ಗೆ ಎಚ್ಚರಿಕೆ ವಹಿಸಬೇಕಿದೆ. ಸರ್ಕಾರ ಬರುತ್ತೆ ಹೋಗುತ್ತೆ, ಅಧಿಕಾರ ಇರುತ್ತೆ ಹೋಗುತ್ತೆ, ಆದರೆ ನಮ್ಮ ನೀರನ್ನ ಯಾವುದೇ ಕಾರಣಕ್ಕೂ ಬಿಡಲು ಸಾಧ್ಯವಿಲ್ಲ. ಇಲ್ಲಿ ನಾಲೆ ಮಾಡುತ್ತಿರುವುದು ಕಾನೂನು ಬಾಹಿರವಾಗಿದ್ದು ರೈತರು ಜಿಲ್ಲಾಧಿಕಾರಿ ಮುಂದೆ ಅಬ್ಜೆಕ್ಷನ್ ಹಾಕಿ ಎಂದು ತಿಳಿಸಿದರು. ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕಿ ಭಾರತಿ ಶ್ರೀನಿವಾಸ್ ಮಾತನಾಡಿ, ಇಂದು ಇಲ್ಲಿಗೆ ವಿಶೇಷ ತಳಿಯ 415 ಮಿಶ್ರ ತಳಿ ಕರುಗಳು ಬಂದಿರುವುದು ಖುಷಿ ನೀಡಿದೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯಲ್ಲಿ ಹೆಚ್ಚು ಹಾಲು ಸಂಗ್ರಹವಾಗುತ್ತಿದ್ದು ಖಾಸಗಿ ಡೈರಿಗಳಿಂದ ರೈತರು ದೂರ ಬಂದು ನಮ್ಮ ಡೈರಿಗಳಿಗೆ ಹಾಲು ಹಾಕಿದ್ರೆ ಹೆಚ್ಚಿನ ಅನುಕೂಲ ಪಡೆಯಬಹುದಾಗಿದೆ. ಈ ಹೋಬಳಿಯಲ್ಲಿ ಕೇವಲ 10 ಡೈರಿಗಳು ಮಾತ್ರವಿದೆ. ನಾವು ಈಗ ಹೆಚ್ಚಿನ ಡೈರಿಗಳು ಮಾಡುವುದಕ್ಕೆ ಮುಂದಾಗಿದ್ದು ರೈತರ ಸಹಕಾರ ಬೇಕಿದೆ. ಈ ಹೋಬಳಿಯಲ್ಲಿ ಸಾಕಷ್ಟು ಡೈರಿ ಮಾಡಬೇಕು ಅನ್ನೋ ಆಸೆ ಇದೆ. ಆದರೆ ಇಲ್ಲಿ ನಮಗೆ ಸ್ವಲ್ಪ ಸಮಸ್ಯೆ ಆಗುತ್ತಿದ್ದು ಕೆಲವೊಂದು ಕಾರಣದ ಕೈಗಳು ನಮಗೆ ವಿರೋಧ ವ್ಯಕ್ತಪಡಿಸುತ್ತಿದ್ದು ಶಾಸಕರು ಸಹಕಾರ ನೀಡಬೇಕು ಎಂದು ತಿಳಿಸಿದರು. ಮಕ್ಕಳ ಕಣ್ಮುಂದೆ ಇಲ್ಲ ಅಂದ್ರೆ ನಾವೇನೇ ಅನಾಥ ತಾನೆ, ಹೌದಾ ಇಲ್ವಾ? ಹಾಗಾಗಿ ನಿಮ್ಮ ಮಕ್ಕಳು ನಿಮ್ ಕಣ್ಮುಂದೆ ಇರ್ಬೇಕಂದ್ರೆ ನಿಮ್ಮ ಮಕ್ಕಳಿಗೆ ಕನ್ನಡದಿಂದನೇ ಹೈನುಗಾರಿಕೆ ಬಗ್ಗೆ ಪರಿಚಯ ಮಾಡಿಸಿ, ನಿಮ್ಮ ಮನೆಯಲ್ಲಿ ನಿಮ್ಮ ಹುಡುಗ, ನಿಮ್ಮ ಮಗ, ನಿಮ್ಮ ಮನೆ ನಿಮ್ಮ ಕಣ್ಮುಂದೆ ಇದ್ದು ತಿಂಗಳು 4 ಲಕ್ಷನೋ 5 ಲಕ್ಷನೋ ಹೈನುಗಾರಿಕೆಯಿಂದ ಇರುವಂತ ಸುಲಭ ಸಲ ಬೇಕು ಅಂದ್ರೆ ಅದನ್ನೆಲ್ಲರೂ ನಾವು ಒಕ್ಕೂಟದಿಂದ ಮಾಡ್ಕೊಡಕ್ಕೆ ಹೇಳಿದ್ದೀವಿ. ಹಸುವಿಗೆ ಯಾವ ಪ್ರಮಾಣದಲ್ಲಿ ನಾವು ಹಾಲು ಹಾಕ್ಬೇಕು, ಮೇವು ಹಾಕ್ಬೇಕು, ಯಾವ ಪ್ರಮಾಣದಲ್ಲಿ ಔಷಧಿ ಕೊಡ್ಬೇಕು, ಯಾವ ಪ್ರಮಾಣದಲ್ಲಿ ಯಾವ ತರ ನೋಡ್ಕೋಬೇಕು ಅನ್ನೋದನ್ನ ಸಂಪೂರ್ಣವಾದ ಮಾಹಿತಿನ ಟ್ರೈನಿಂಗ್ಸ್ ನಾವು ಒಕ್ಕೂಟದಿಂದ ಕೂಡ ಅಲ್ಲಿ ಪಕ್ಕದವರು ಅವ್ರಲ್ಲಿ ಎಲ್ಲರಿಗೂ ಕೊಟ್ಟಿದ್ದೀವಿ. ಆ ಊರಲ್ಲಿ ಎಲ್ಲರಿಗೂ ನಾವು ಸೇರ್ಕೊಟ್ಟಿದ್ದೀವಿ. ಅವ್ರ ಎಂಟಿ ಕೊಟ್ಟಿದ್ದೀವಿ. ಅವ್ರ ಮಗಳ ಬೆಂಗಳೂರಲ್ಲಿರೋ ಮಗಳಿಗೆ ಸೇರ್ಕೊಟ್ಟಿಲ್ಲ ಅಂತ ಡೈರಿ ಬೇಡ ಅಂತ ಬರ್ದವ್ರು ಒಬ್ರು. ಅಲ್ಲಿ ಒಬ್ಬ ಲೀಡರ್ ಬರ್ದಿರೋದು, ನನಗೆ ನಮ್ಮೂರಿಗೆ ಡೈರಿ ಬೇಡ, ಯಾಕೆ ಅಂದ್ರೆ ನನ್ನ ಎಂಟಿ ಕೊಟ್ಟಿದ್ದಾರೆ, ಅದು ಬೇಡ, ಅವ್ರ ನಿರ್ದೇಶಕ ಮಾಡಕ್ಕೂ ತಗೊಂಡಿದ್ದಾರೆ, ಅದು ನಮ್ಗೆ ಬೇಕಿಲ್ಲ, ನಾನು ಬೆಂಗಳೂರಲ್ಲಿರೋ ಮಗಳು ಸೇರ್ಕೊಟ್ಟಿಲ್ಲ ನೋಡಿ, ಅದಕ್ಕೆ ನಮ್ಗೆ ಡೈರಿ ಬೇಡ. ಅರ್ಥ ಆಯ್ತಾ? ಇಲ್ಲೇ ಕೊಂಡಾಪುರ. ಇದೇ ಸಂದರ್ಭದಲ್ಲಿ ಮುಖಂಡರಾದ ನಂಜಪ್ಪ, ನರಸಿಂಹಮೂರ್ತಿ, ಶಿವಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ಗ್ರಾಮ ಪಂಚಾಯಿತಿಯಲ್ಲಿ ಬರುವ ಸರ್ಕಾರದ ವಿವಿಧ ಯೋಜನೆಯ ಸವಲತ್ತು ಹಾಗೂ ಸೌಲಭ್ಯಗಳನ್ನು ಸಾರ್ವಜನಿಕರು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸವಿತಾ ಸಲಹೆ ನೀಡಿದರು. ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಮುಳ್ಳೂರು ಗ್ರಾಮ ಪಂಚಾಯಿತಿ ಆವರಣದಲ್ಲಿ 2024-25ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯ ಸಾಮಾಜಿಕ ಲೆಕ್ಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಮಾತನಾಡಿದ ಅವರು, ಪ್ರತಿಯೊಬ್ಬರೂ ಸರ್ಕಾರದ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಮೊದಲನೇದಾಗಿ ನಾವು ಕಳೆದ 21ನೇ ತಾರೀಕಿನಂದು ವಾರ್ಡ್ ಸಭೆಗಳನ್ನು ನಡೆಸುವ ಮುಖಾಂತರ 26-27ನೇ ಸಾಲಿಗೆ ಸಂಬಂಧಪಟ್ಟಂಗೆ ಬೇಡಿಕೆಗಳನ್ನು ನಾವು ಸಂಗ್ರಹಿಸಿದ್ವಿ.
ಇದು ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಈ ಗ್ರಾಮ ಸಭೆಯಲ್ಲಿ ಓದುವ ಮುಖಾಂತರ ನಾವು ಅನುಮೋದನೆ ಪಡ್ಕೊತೀವಿ. ಮೊದಲನೆಯದಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾದಿ ಯೋಜನೆಯಡಿ ನಮ್ಮ ಪಂಚಾಯಿತಿಯಲ್ಲಿ ಆಕ್ಟಿವ್ ವರ್ಕರ್ಸ್ ಅಂತ 1026 ಜನ ಕೂಲಿಕಾರರು ನೋಂದಾಯಿಸಿಕೊಂಡಿದ್ದಾರೆ. ಅದ್ರ ಪ್ರಕಾರ ಹೇಗಪ್ಪ ಇದು ಬಜೆಟ್ ಕೂಲಿಕಾರರ ಬಜೆಟ್ ತಯಾರಿ ಮಾಡುವುದು ಅಂದರೆ ಏನು ನಮ್ಮದು ಆಕ್ಟಿವ್ ವರ್ಕರ್ಸ್ ಏನಿದ್ದಾರೆ ಅದಕ್ಕೆ ನಮ್ಮದು ಬಜೆಟ್ ಏನಿದೆ, ಅಮೌಂಟ್ ಏನಿದೆ, ಒಂದು ದಿನದ ಕೂಲಿ ಏನಿದೆ 370 ರೂಪಾಯಿ, ಅದಕ್ಕೆ 40% ಅನುದಾನವನ್ನು ಸೇರಿಸಿ ಒಟ್ಟು 624 ರೂಪಾಯಿ ನಮ್ಮದು ನರೇಗಾ ಕೂಲಿ ಅಂತ. ಆ ಅಮೌಂಟಿಗೆ ಇಂಟು 1026 ಜನಕ್ಕೆ ನಾವು ಡಿವೈಡ್ ಮಾಡಿಕೊಂಡ್ರೆ ಅದನ್ನು ಗುಣಿಸಿದ್ರೆ ಏನು ಬಜೆಟ್ ಬರುತ್ತೆ ಆ ಬಜೆಟಿಗೆ ನಾವು ಕ್ರಿಯಾ ಯೋಜನೆಯನ್ನು ತಯಾರಿಸಬೇಕಾಗಿರುತ್ತೆ. ಅಂದರೆ ನಮ್ಮ ಪಂಚಾಯಿತಿಗೆ ಒಟ್ಟು 66 ಲಕ್ಷಕ್ಕೆ ಸಂಬಂಧಪಟ್ಟಂಗೆ ನಾವು ಈ ವರ್ಷದ ಕ್ರಿಯಾ ಯೋಜನೆಯನ್ನು ಮಾಡ್ತಾ ಇದ್ದೀವಿ. ಅದಕ್ಕೆ ಮೀರಿ ನಮಗೆ ಡಿಮ್ಯಾಂಡ್ ಬಂದಿದೆ. ಈ ವರ್ಷ ನಾವು ವಾರ್ಡ್ ಸಭೆಗಳಲ್ಲಿ ನೋಡಿದಾಗ ಹಲವಾರು ಕಾಮಗಾರಿಗಳನ್ನ ಕೊಟ್ಟಿದ್ದೀರಿ. ಅದರಲ್ಲಿ ಆದ್ಯತೆವಾರು ನಾವು ಕ್ರಿಯಾ ಯೋಜನೆ ರೆಡಿ ಮಾಡಬೇಕಾಗುತ್ತೆ. ಮೊದಲನೇದಾಗಿ NRM ವರ್ಕು ಅಂದರೆ ನೈಸರ್ಗಿಕ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವುದು, ಅಂದರೆ ಜಲ ಸಂರಕ್ಷಣೆ ಮಾಡೋದು, ಮಣ್ಣಿನ ಫಲವತ್ತತೆಯನ್ನು ರಕ್ಷಣೆ ಮಾಡುವುದರ ಕುರಿತು ನಾವು ಕ್ರಿಯಾ ಯೋಜನೆ ಏನು 100% ಕ್ರಿಯಾ ಯೋಜನೆಯಲ್ಲಿ ನಾವು 60% ಈ ಕಾಮಗಾರಿಗಳಿಗೆ ಅಂದರೆ ಜಲ ಸಂಪನ್ಮೂಲವನ್ನು ರಕ್ಷಿಸುವ ಅಂದರೆ ಕೆರೆ ಹೂಳೆತ್ಸೋದು, ಕಾಲುವೆಗಳನ್ನ ಹೂಳೆತ್ಸೋದು, ಇದರಿಂದ ರೈತರಿಗೆ ಅನುಕೂಲ ಆಗುವಂಥ ಕಾಮಗಾರಿಗಳನ್ನ ಮಾಡಬೇಕು ಅಂತ ಇರುತ್ತೆ. ಆ ಪ್ರಕಾರ 60% ಅದಕ್ಕೆ ಅಮೌಂಟ್ನ ನಾವು ನಿಗದಿಪಡಿಸಿ ಉಳಿದಂಥ 40% ಇತರೆ ಕಾಮಗಾರಿಗಳು ಅದರಲ್ಲಿ ರೈತರ ಕ್ರಿಯಾ ಯೋಜನೆ ಮಾಡಬೇಕಾಗುತ್ತೆ. ಅದರಲ್ಲಿ ಯಾವುದೇ ಬರುತ್ತೆ ಇಂಡಿವಿಜುವಲ್ ವರ್ಕು, ವೈಯಕ್ತಿಕ ಕಾಮಗಾರಿಗಳು ನೀವೆಲ್ಲ ತಿಳ್ಕೊಂಡಿದ್ದೀರಾ. ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆ ಮತ್ತು ದನದ ಕೊಟ್ಟಿಗೆ ನಿರ್ಮಾಣ ಮಾಡ್ಕೊಳ್ಳೋದು, ಹಾಗೆ ಅಣಬೆ ಬೇಸಾಯ ಮಾಡ್ಕೊಳ್ಳೋದಕ್ಕೆ, ಹಾಗೆಯೇ ಎರೆಹುಳು ತೊಟ್ಟಿ ಇದನ್ನು ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ. ಹೀಗೆ ಹಲವಾರು ವೈಯಕ್ತಿಕ ಕಾಮಗಾರಿಗಳನ್ನ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅದ್ರದ್ದು ಕೂಡ ಬೇಡಿಕೆಯನ್ನು ಕೊಟ್ಟಿರುತ್ತೀರಿ. ಅದ್ರ ಜೊತೆಗೆ ಮೂಲಭೂತ ಸೌಕರ್ಯ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ಆಗಿರ್ಬೋದು, ಚರಂಡಿ ಆಗಿರ್ಬೋದು, ಇದಕ್ಕೆ ಸಂಬಂಧಪಟ್ಟಂಗೆ ಬರೀ 10% ಇದೆ. ಅದನ್ನು ಕೂಡ ನಮಗೆ ಏನು ಅವಶ್ಯಕತೆ ಅದನ್ನು ಕಾಮಗಾರಿಗಳನ್ನ ಆಯ್ಕೆ ಮಾಡ್ಕೊತೀವಿ. ಜೊತೆಗೆ ಶಾಲೆಗೆ ಸಂಬಂಧಪಟ್ಟ ಕಾಮಗಾರಿಗಳು, ಅಂಗನವಾಡಿಗೆ ಸಂಬಂಧಪಟ್ಟ ಕಾಮಗಾರಿಗಳು, ಹಲವಾರು 266 ಕಾಮಗಾರಿಗಳು ನಮ್ಮ ನರೇಗಾ ಯೋಜನೆಯಡಿ ಅನುಮೋದನೆಗೊಂಡಿರುತ್ತೆ. ಅದರಲ್ಲಿ ನಮ್ಮ ಪಂಚಾಯಿತಿಗೆ ಯಾವುದೇ ಅವಶ್ಯಕತೆ ಅದನ್ನು ಗ್ರಾಮ ಸಭೆಯ ಕಾರ್ಯಕ್ರಮವನ್ನ ರಾಷ್ಟ್ರಗೀತೆ ಹಾಡುವುದರ ಮೂಲಕ ಉದ್ಘಾಟಿಸಿದ್ರು. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಕಮಲಾ, ಉಪಾಧ್ಯಕ್ಷ ದೊರೆರಾಜ್, ಕಾರ್ಯಕ್ರಮದ ಸಂಯೋಜನಾಧಿಕಾರಿಗಳಾದ ಸಿದ್ದಪ್ಪ, ನಾರಾಯಣ ಸೇರಿದಂತೆ ಇತರರು ಭಾಗವಹಿಸಿದ್ರು. ಈಗ ಸಂಕ್ಷಿಪ್ತ ಸುದ್ದಿಗಳು. ರಾಜ್ಯ ಒಕ್ಕಲಿಗರ ಸಂಘದ ಮಾಜಿ ನಿರ್ದೇಶಕರು ಜನಾನುರಾಗಿ ಚಿಕ್ಕವರಿಂದ ದೊಡ್ಡವರವರೆಗೂ ಒಡನಾಟ ಇಟ್ಟುಕೊಂಡಿದ್ದವರು, ಅಪಾರ ಅಭಿಮಾನಿ ಬಳಗ ಹೊಂದಿದ್ದವರು, ನಮ್ಮೆಲ್ಲರ ನೆಚ್ಚಿನ ಬ್ಯಾರವಳ್ಳಿ ಇಂದು ಇಹಲೋಕ ತ್ಯಜಿಸಿದ್ದಾರೆ. ಮೃತರ ಅಂತ್ಯಕ್ರಿಯೆ ಇಂದು ಸಂಜೆ ಸ್ವಗ್ರಾಮದಲ್ಲಿ ನೆರವೇರಲಿದೆ. ಮೃತರ ಆತ್ಮಕ್ಕೆ ಚಿರಶಾಂತಿ ಸಿಗಲಿ, ಕುಟುಂಬಸ್ಥರಿಗೆ ದುಃಖ ಭರಿಸುವ ಶಕ್ತಿಯನ್ನ ದೇವರು ಕರುಣಿಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾರು ಅಪಘಾತದಲ್ಲಿ ಮಹಂತೇಶ್ ಬಿಳಗಿ ಮೃತ. ರಾಮದುರ್ಗದಲ್ಲಿ IAS ಅಧಿಕಾರಿ ಮಹಂತೇಶ್ ಬಿಳಗಿ ಅಂತ್ಯಕ್ರಿಯೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ರೈತರ ಕಷ್ಟಕ್ಕೆ ಕ್ಯಾರೆ ಎನ್ನದ ರಾಜ್ಯ ಸರ್ಕಾರ. ಬೆಳೆ ಹಾನಿಯಾದರೂ ಪರಿಹಾರ ನೀಡುವಲ್ಲಿ ವಿಫಲ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆಕ್ರೋಶ. ತಾಲೂಕು ಸರ್ಕಾರಿ ಆಸ್ಪತ್ರೆಗೆ ಸಂಸದ ಶ್ರೇಯಸ್ ಪಟೇಲ್ ಭೇಟಿ. ಕುಂದುಕೊರತೆಗಳ ಬಗ್ಗೆ ಮಾಹಿತಿ. ಪರಿಹಾರಕ್ಕೆ ಸಂಸದ ಸೂಚನೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ. ಸತ್ಯದ ಕಡೆ ನಮ್ಮ ನಡೆ.